ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾನು ಇಷ್ಟು ವೆರೈಟೀಸ್ ಆಫ್ ಅಡುಗೆನ ಮಾಡಿದ್ದೀನಿ. ಯಾಕೆ ಅಂದರೆ ತುಂಬ ದಿನಗಳ ನಂತರ, ಅಂದರೆ ವರ್ಷನೇ ಆಗೋಯ್ತು ಕೊರೋನಾ ರೀಸನ್ನಿಂದ. ನನ್ನ ತವ್ರ ಮನೆ ಕಡೆಯಿಂದ ನಮ್ಮವ್ರು ಬರ್ತಾ ಇದ್ದಾರೆ. ಸೊ ಆ ಖುಷಿಗೆ ಅಂತ ನಾನು ಇಷ್ಟು ಅಡುಗೆನ ಮಾಡಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆಯಲ್ಲಿ ಈ ಬೇಳೆ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟಿನ ಸಾರನ್ನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಇನ್ನೂ ಯಾರಿಗೆ ಒಬ್ಬಟ್ಟು ಮಾಡೋದು ಕಷ್ಟ, ಒಬ್ಬಟ್ಟಿನ ಸಾರು ಮಾಡೋ ಅಷ್ಟು ಬರ್ತಿಲ್ಲ, ಹೂರಣ ಸರಿಯಾಗಿ ಬಂದರೆ ಕನಕ ಸರಿಯಾಗಿ ಬರ್ತಿಲ್ಲ ಅಂತ ಅನ್ಕೋತಾರಲ್ಲ, ಸೊ ಅವ್ರಿಗೆ ಈಸಿಯಾಗಿ ಹೇಗೆ ಸಾಫ್ಟಾಗಿ ಒಬ್ಬಟ್ಟನ್ನು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೆಳಗಡೆ ಇರೋಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವೆಲ್ಲ ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ. ಸೊ ನೋಡಿ, ಅಡುಗೆ ರೆಡಿ ಇದೆ. ಸೊ ಬನ್ನಿ, ಈಸಿಯಾಗಿ ಸಾಫ್ಟಾಗಿ ಒಬ್ಬಟ್ಟು ಮತ್ತು ರುಚಿಯಾಗಿರೋಂಥ ಒಬ್ಬಟ್ಟಿನ ಸಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಒಬ್ಬೊಬ್ಬರು ಕಡಲೆಬೇಳೆನೂ ಸಣ್ಣಾಗಿ ತೊಗೊಂಡು ಹಾಕ್ತಾರೆ, ಆದರೆ ನಾನು ಬರೀ ತೊಗರಿಬೇಳೆನೇ ತೊಗೊಂಡಿದ್ದೀನಿ. ಸೊ ತೊಗರಿಬೇಳೆನ ವಾಶ್ ಮಾಡಿಬಿಟ್ಟು ತೊಗರಿಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟನ್ನು ಹಾಕಿದ್ದೀನಿ. ಇದನ್ನು ನಾನೀಗ ಬೇಯೋದಕ್ಕೆ ಇಡ್ತೀನಿ. ಸೊ ಈ ಕಡೆ ತೊಗರಿಬೇಳೆನ ಬೇಯೋದಕ್ಕೆ ಸ್ಟವ್ ಮೇಲೆ ಇಟ್ಟಾಯಿತು. ಸೊ ಈ ಬೇಳೆ ಬೇಯೋ ಟೈಮಲ್ಲಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ನಾನು ಅರ್ಧ ಕೆ ಜಿ ತೊಗರಿಬೇಳೆಗೆ ಈಕ್ವಲ್ ಆಗಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ. ಸೊ ಅರಿಶಿನ ಹಾಕಿದ್ಮೇಲೆ ಒಂದ್ಸಲಿ ಹಾಗೆ ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು, ಹಿಟ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ. ಒಂದ್ಸಲ ಆ ರೀತಿ ಡ್ರೈ ಆಗೇ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನು ಕಲಿಸ್ಕೊತಾ ಹೋಗಬೇಕು. ಒಂದೇ ಸಲ ತುಂಬ ನೀರು ಹಾಕಬಾರ್ದು, ಸ್ವಲ್ಪನೇ ಹಾಕೋತಾ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸೊ ಈ ಹದಕ್ಕೆ ಬರೋವರೆಗೂ ನಾವು ನೀರು ಹಾಕಿ ಕಲಿಸ್ಬೋದು. ಆಮೇಲೆ ತುಂಬ ಅಂಟಕ್ಕೆ ಶುರುವಾಗುತ್ತಲ್ಲ, ಸೊ ಈ ಸ್ಟೇಜಲ್ಲಿ ನಾವೀಗ ಎಣ್ಣೆನ ಹಾಕೋತಾ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಲ್ಲಿ ಬೆರಳಲ್ಲಿ ನಾದಿನೇ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆನ ಆದಷ್ಟು ಧಾರಾಳವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದು ಎಣ್ಣೆಯಲ್ಲಿ ನೆಂದು ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ನಾನು ಏನು ತೋರಿಸ್ತೀನಿ ನೋಡಿ, ಈ ರೀತಿ ಬೆರಳಲ್ಲೇ ಅದನ್ನು ತುಂಬ ಪ್ರೆಷರು ಹಾಕಬಾರ್ದು. ಈ ರೀತಿ ಹೂವನ್ನು ನಾವು ಹೇಗೆ ರೀತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಆವಾಗ ಸ್ವಲ್ಪ ಅಲ್ಲಿ ನಾವು ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ತಾ ಇರಬೇಕು. ಸೊ ಎಣ್ಣೆನ ಈ ರೀತಿ ಸ್ವಲ್ಪ ಹಾಕೋತಾನೆ ಯಾವಾಗಲೂ ಒಬ್ಬಟ್ಟಿನ ಹಿಟ್ಟನ್ನು ಅಥವಾ ಕನಕ ಅಂತ ಏನಂತೀರಲ್ಲ ಅದನ್ನು ನಾವು ಕಲಿಸ್ಕೋಬೇಕು. ಒಬ್ಬೊಬ್ಬರು ಚಿರೋಟಿ ರವೆ ಹಾಕ್ತಾರೆ, ಬಿಸಿನೀರಲ್ಲಿ ಕಲಿಸ್ಬೇಕು ಹಾಗೆ ಹೀಗೆ ಅಂತಾನೆ, ಅದೆಲ್ಲ ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ಮಾಡೋದೇ ಇಷ್ಟು, ಬಟ್ ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ಈ ರೀತಿ ತೆಳುವಾಗಿರಬೇಕು. ನೋಡಿ ಯಾವ ರೀತಿ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ, ಈ ಹದಕ್ಕಿದ್ರೆ ಸಾಕು. ಚಪಾತಿ ತುಂಬ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರ್ತವೆ.
ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಲಸಿದಾಗಿದೆ. ಇವಾಗ ಅದನ್ನು 1 ಅವರ್ ನಾನು ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ. ಸೊ ಹಾಗೆ ಮುಚ್ಚಿಡಬಾರ್ದು, ಅದು ಮೇಲ್ಗಡೆ ಎಲ್ಲ ಡ್ರೈ ಆಗೋ ಥರ ಆಗಿಬಿಡುತ್ತೆ. ಸೊ ಹಾಗೆ ಮುಚ್ಚಿಡೋಕ್ಕೆ ಮುಂಚೆ ಈ ರೀತಿ ಎಣ್ಣೆನ ಆ ಸುತ್ತನೂ ಹಾಕ್ಬಿಟ್ಟು ಮೇಲೂ ಚೆನ್ನಾಗಿ ಕೋಟಿಂಗ್ ಕೊಟ್ಬಿಟ್ಟು ಎಣ್ಣೆದು ಆವಾಗ ಪ್ಲೇಟು ಮುಚ್ಚಿ ಇಡಬೇಕು. ಆವಾಗ ಅದು ಹಿಟ್ಟು ಡ್ರೈ ಆಗೋದಿಲ್ಲ, ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸೊ ಈಗ ಇದನ್ನು ನಾವು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಇವಾಗ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ತೊಗರಿಬೇಳೆ ಬೇಯ್ತಾ ಇದೆ. ಒಬ್ಬೊಬ್ಬರು ಹೂರಣ ತೆಳುವಾಗಿಬಿಡುತ್ತೆ, ನೀರು ಥರ ಆಗುತ್ತೆ ಅಂತಾರಲ್ಲ, ಏನಕ್ಕೆ ಅಂದರೆ ಯಾವತ್ತೂ ಒಬ್ಬಟ್ಟಿಗೆ ಬೇಳೆನ ಪೂರ್ತಿಯಾಗಿ ಬೇಯಿಸಲೇಬಾರ್ದು. ಒಂದು 80% ಅಷ್ಟೇ ಬೇಯಿಸಬೇಕು. ಸೊ ಫುಲ್ ಬೇಯಿಸ್ಬಿಟ್ರೆ ಅದು ಬೆಲ್ಲ ಹಾಕಿ ರುಬ್ಬಿದಾಗ ಆಬ್ವಿಯಸ್ಲಿ ಅದು ತುಂಬ ನೀರಾದಂಗೆ ಆಗಿಬಿಡುತ್ತೆ. ಸೊ ಯಾವ ಹದಕ್ಕೆ ಇರಬೇಕಂದ್ರೆ ಈ ರೀತಿ ಒಂದು ಬೇಳೆನ ತೆಗೆದು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ. ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು, ಆದರೆ ಇನ್ನೂ ಸ್ವಲ್ಪ ಅದು ಗಟ್ಟಿ ಇರಬೇಕು. ಈಟೆ ಕರೆಕ್ಟ್ ಹದ ಇದು. ಸೊ ಈ ಹದಕ್ಕೆ ಬಂದಾಗ ನಾನು ನೀರನ್ನು ಬಸ್ತಿ ಇಟ್ಕೊಂಡಿದ್ದೀನಿ ಸಾರಿಗೋಸ್ಕರ. ಸೊ ನೋಡಿ, ಬೇಳೆ ಈ ರೀತಿ ಉದ್ರಿಯಾಗಿ ಇರೋ ಥರ ಇಷ್ಟು ಅದಕ್ಕೆ ಬೆಂದರೆ ಸಾಕು ನಮಗೆ. ಸೊ ಇವಾಗ ನಾನು ಇದಕ್ಕೆ ಅರ್ಧ kg ಒಬ್ಬಟ್ಟಿಗೆ ಬೇಳೆ ಒಬ್ಬಟ್ಟಿಗೆ ಅರ್ಧ kg ಅಷ್ಟು ಬೆಲ್ಲನ ತಗೋತಾ ಇದ್ದೀನಿ. ಈಕ್ವಲ್ ಅಮೌಂಟ್ ತಗೋತಾ ಇದ್ದೀನಿ. ಇದು ಸಾಕಾಗುತ್ತೆ. ಇನ್ನು ತುಂಬ ಸ್ವೀಟಾಗಿ ತಿನ್ನೋಕ್ಕೆ ಇಷ್ಟಪಡೋರು ನಿಮ್ಮ ಇಷ್ಟ, ಇನ್ನೂ ಸ್ವಲ್ಪ ನೀವು ಜಾಸ್ತಿ ಸಹನೂ ಹಾಕ್ಕೋಬೋದು. ಈ ರೀತಿ ಬೆಲ್ಲನ ಪುಡಿ ಮಾಡಿಬಿಟ್ಟು ಬೇಳೆ ಜೊತೆಯಲ್ಲಿ ಬಿಸಿ ಇರಬೇಕಾದ್ರೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ 3ರಿಂದ 4 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಬ್ಬೊಬ್ಬರು ಒಣಶುಂಠಿನೂ ಹಾಕ್ತಾರೆ, ನಾನೇನು ಹಾಕೋದಿಲ್ಲ. ನನಗೆ ಅದು ಹಾಕ್ಬಿಟ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗುತ್ತೆ ಅನ್ನೋ ಥರ ಅನಿಸುತ್ತೆ. ಹಾಕೋಕೆ ಇಷ್ಟ ಇರೋರು ಹಾಕ್ಕೋಬೋದು. ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಬೇಳೆಗೆ ಬೆಲ್ಲ ಹಾಕಿದಾಗಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಯಾವತ್ತೂ ಬೇಳೆನ 80% ಅಷ್ಟೇ ಬೇಯಿಸಬೇಕು. ಸೊ ಈಗ ನಾವು ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಒಂದು ಜಾರನ್ನ ತೊಳೆದ್ಬಿಟ್ಟು ಒರೆಸ್ಕೊಂಡು ನೀರಿನ ಅಂಶ ಇಲ್ಲದಿರೋ ರೀತಿಯಲ್ಲಿ ಜಾರನ್ನ ಒರೆಸ್ಕೊಂಡು ಇವಾಗ ನಾನು ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ನೀರೇನು ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಯಾಕೆಂದರೆ ಬೇಳೆ ಬೆಲ್ಲ ಮಿಕ್ಸ್ ಮಾಡಿದಾಗಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಮಿಕ್ಸಿನ ಹಾಕ್ಕೊಂಡ್ರೆ ಆರಾಮಾಗಿ ಕರೆಕ್ಟಾಗಿ ಹೂರಣನ ರುಬ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಸಾಫ್ಟಾಗೂ ಇದೆ, ಸ್ವಲ್ಪ ಕೂಡ ನೀರು ಬಿಡೋದಾಗಲಿ ಅದೇನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಬೇಳೆನ ಅಷ್ಟು ಬೇಯಿಸ್ಕೊಂಡ್ರೆ ಯಾವತ್ತೂ ಹೂರಣ ಕೆಡೋದಿಲ್ಲ. ಸೊ ಅರ್ಧ kg ಬೇಳೆಗೆ ಇಷ್ಟು ನಮಗೆ ಹೂರಣ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾನು ಕಾಯಿ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕಾಯಿ, ಬೆಲ್ಲ ಮತ್ತು ಏಲಕ್ಕಿನ ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ಸೊ ಬೇಳೆ ಒಬ್ಬಟ್ಟಿಗೆ ಕಾಯಿ ಹಾಲು ತುಪ್ಪ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಳೆ ಒಬ್ಬಟ್ಟಿನ ಸಾರು ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಸೊ ಇದು ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ದಪ್ಪ ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಕಾಯ್ದುಬಿಟ್ರೆ ಬೇಗ ಎಲ್ಲ ಸೀದೋಗೋ ರೀತಿ ಅನಿಸುತ್ತೆ, ಆದರೆ ಚೆನ್ನಾಗಿ ಬೆಂದಿರೋದಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈಗ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಅದು ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು 8ರಿಂದ 10 ಮೆಣಸು ಹಾಕ್ಕೋತಾ ಇದ್ದೀನಿ. ಒಂದು 10ರಿಂದ 12 ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಕಲರ್ ಬರಲಿ ಅದಕ್ಕೋಸ್ಕರ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಮೆಂತ್ಯ, ಒಂದು 10 ಕಾಳು ಇರ್ಬೋದು ಅಷ್ಟೇ. ತುಂಬ ಹಾಕ್ಬಿಟ್ರೆ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ, ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ಸ್ವಲ್ಪ ಗಸಗಸೆ. ಸೊ ನಾನು ಅಡುಗೆ ತುಂಬ ಹರಿಲಿ ಮಾಡ್ತಿದ್ರಿಂದ ಯಾವುದು ನಾನು ಸ್ಪೂನ್ ಇಟ್ಕೊಂಡು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇಲ್ಲ. ಸೊ ಹಾಗೆ ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿವತ್ತು ಮಾಡ್ತಿರೋಂಥ ಸಾರು ಒಂದು 6ರಿಂದ 8 ಜನಕ್ಕೆ ಆರಾಮಾಗಿ ಆಗುತ್ತೆ. ಸೊ ಆ ಮೆಷರ್ಮೆಂಟ್ಗೆ ನಾನು ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಧನಿಯಾ ಕೂಡ ಹಾಕ್ಕೊಂಡು ಹುರಿತಾರೆ, ಬಟ್ ಅದು ಮಾಮೂಲಿ ಸಾರು ಥರ ಟೇಸ್ಟ್ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕೋದಿಲ್ಲ. ಸೊ ಒಬ್ಬಟ್ಟಿನ ಸಾರು ಅಂದರೆ ಅದಕ್ಕೆ ಒಂದು ಟೇಸ್ಟ್ ಇರುತ್ತಲ್ವ. ಸೊ ಹಾಗಾಗಿ ಇಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ, ಕಾಯಿ ತುರಿ ಹಾಕಿ ನಾನು ಕೊನೆಯಲ್ಲಿ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಗೆ ಕೈಯಲ್ಲೇ ಈ ರೀತಿ ಮುರಿದು ಹಾಕ್ತಾಯಿದ್ದೀನಿ. ಹೇಗೂ ಇದು ಮಿಕ್ಸಿ ಮಾಡ್ತೀವಲ್ಲ ಹಾಗೆ ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಯಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಇರೋದ್ರಿಂದ ಒಟ್ಟಿಗೆ ನೀರು ಹಾಕ್ಬಿಟ್ರೆ ಅದು ನೈಸ್ ಆಗೋದಿಲ್ಲ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊತಾ ನೀವು ಮಿಕ್ಸಿ ಹಾಕೋದ್ರಿಂದ ಚೆನ್ನಾಗಿ ನೈಸಾಗಿ ರುಬ್ಕೋಬೋದು. ಸೊ ಒಟ್ಟಿಗೆ ನೀರು ಹಾಕದೆ ಸ್ವಲ್ಪ ಹಾಕ್ಕೋತಾನೆ ನೀವು ಮಿಕ್ಸಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ನುಣ್ಣಗೆ ರುಬ್ಬೋದು. ಸೊ ಇವಾಗ ಅದು ಬೇಳೆ ಬೇಯಿಸಿದ ನೀರು ಏನು ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಇತ್ತಲ್ಲ ಎಲ್ಲನೂ ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ನೀವು ಎಷ್ಟು ಬೇಕು ನೋಡಿ ನೀರನ್ನು ಹಾಕ್ಕೊಂಡು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ಅದ್ರ ಮೇಲೆ ನೀವು ಹಾಕ್ಕೋಬೋದು. ಸಾಮಾನ್ಯ ಒಬ್ಬಟ್ಟಿನ ಸಾರು ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುವಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸಾರು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡ್ಕೋಬೋದು, ಕಮ್ಮಿ ಅನಿಸಿದ್ರೆ ನೀವು ಹಾಕ್ಕೋಬೋದು. ಸೊ ನನಗೆ ಸಾಕು ಕರೆಕ್ಟಾಗಿದೆ, ಅದಕ್ಕೆ ನಾನು ಮತ್ತೆ ಹಾಕೋಕ್ಕೆ ಹೋಗ್ತಾಯಿಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಅದಕ್ಕೆ ನಾನು ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಹಾಕ್ಬಿಟ್ಟು ಹಸಿದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪನೇ ಹಿಂಗು. ಇಷ್ಟೇ ಫ್ರೆಂಡ್ಸ್ ಒಗ್ಗರಣೆಗೆ. ಇದನ್ನು ತುಂಬ ಫ್ರೈ ಮಾಡೋ ಅಂಥದ್ದು ಏನಿಲ್ಲ, ಈ ರೀತಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಯಾಕೆಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ತುಂಬ ಫ್ರೈ ಆಗಿಬಿಟ್ರೆ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಸೊ ಲೈಟಾಗಿ ಈ ರೀತಿ ಫ್ರೈ ಆದಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಒಬ್ಬಟ್ಟಿನ ಸಾರಿಗೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸಿದ್ರೆ ನಾವು ಒಬ್ಬಟ್ಟಿನ ಸಾರು ಸೂಪರಾಗಿ ರೆಡಿ ಆಗುತ್ತೆ. ಇದನ್ನ 2 ದಿವಸ 3 ದಿವಸ ಬೇಕಾದರೂ ನೀವು ಕುದಿಸಿ ಇಟ್ಕೊಂಡು ತಿನ್ಬೋದು. ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಟ್ಟೇನಾಗಿದೆ ಅಂತ ನೋಡೋಣ. ಸೊ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು, ನಾನು ತುಂಬ ಪ್ರೆಷರ್ ಕೊಡ್ತಾ ಇಲ್ಲ,
ಲೈಟಾಗಿಯೇ ಈ ರೀತಿ ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡೋ ಥರ ಮಾಡಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಒಂದು ಚಪಾತಿ ಮಣೆ ಮೇಲೆ ಈ ಒಬ್ಬಟ್ಟು ತಟ್ಟೋ ಪೇಪರ್ಸ್ ಅಂತಲೇ ಬರ್ತಾವಲ್ಲ, ಅದನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ರೀತಿ 2 ಬೆರಳು ಮಧ್ಯೆ ಒಂದು ಉಂಡೆ ರೀತಿಯಲ್ಲಿ ಹಿಟ್ಟು ತಗೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟು ಮಧ್ಯದಲ್ಲಿ ಯಾವಾಗ್ಲೂ ದಪ್ಪ ಇರಬೇಕು ಹಿಟ್ಟು. ಸುತ್ತ ನಾವು ತೆಳ್ಳಗೆ ಈ ರೀತಿ ಬೆರಳಲ್ಲೇ ಎಳ್ಕೋಬೇಕು. ಆವಾಗ ಒಬ್ಬಟ್ಟು ಕಿತ್ತೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲ ಕಡೆ ತೆಳು ಮಾಡಿಬಿಟ್ರೆ ಆವಾಗ ಒಬ್ಬಟ್ಟು ತಟ್ಟಬೇಕಾದ್ರೆ ಕಿತ್ತೋಗುತ್ತೆ. ಸೊ ಮಧ್ಯೆ ಏನು ಹೂರಣ ಇಡ್ತೀವಲ್ಲ, ಸೊ ಆ ಜಾಗ ಯಾವಾಗ ಸ್ವಲ್ಪ ತೆಳುವಾಗಿರೋದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕಷ್ಟೇ. ಸೊ ನೋಡಿ, ಸುತ್ತ ಸ್ವಲ್ಪ ತೆಳುವಾಗಿದ್ದರೆ ನಡೆಯುತ್ತೆ. ಅದು ಮಧ್ಯೆ ಇಟ್ಬಿಟ್ಟು ಈ ರೀತಿ ಸ್ವಲ್ಪನೇ ತಗೊಂಡು ಈ ರೀತಿ ಮುಚ್ಚಬೇಕು. ಆವಾಗ ಕೆಳಭಾಗದಲ್ಲೂ ಗಟ್ಟಿ ಇರುತ್ತೆ, ಈಗ ಮೇಲ್ಗಡೆ ಇದೆಲ್ಲ ಸೇರಿಸಿ ಮುಚ್ಚಿದಾಗ ಇದು ಗಟ್ಟಿ ಇರೋದ್ರಿಂದ ಒಬ್ಬಟ್ಟು ಕಿತ್ತು ಹೋಗೋದಿಲ್ಲ. ಸೊ ಇನ್ನೊಂದು ಸಲ ಎಣ್ಣೆ ಹಚ್ಕೊಂಡು ನಾವೇನು ಕ್ಲೋಸ್ ಮಾಡೋದ್ವಲ್ಲ ಹಿಟ್ಟೆಲ್ಲ ತೊಗೊಂಡು ಅದು ಕೆಳಗೆ ಹೋಗಬೇಕು. ಸೊ ಅದು ಕೆಳಗಡೆ ಇದ್ದಿದ್ದ ಭಾಗ ಮೇಲೆ ಬರೋ ರೀತಿಯಲ್ಲಿ ಈ ರೀತಿ ಇಟ್ಕೊಂಡು ಕೈಗೆ ಎಣ್ಣೆ ಸವರ್ಕೋತಾನೆ ಈ ರೀತಿ ಒಂದೇ ಲೆವೆಲಲ್ಲಿ ಬರೋ ರೀತಿಯಲ್ಲಿ ಒಬ್ಬಟ್ಟನ್ನ ತಟ್ತಾ ಹೋಗಬೇಕು. ಸೊ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕೂಡ ಎಲ್ಲೂ ಕಿತ್ತೋಗೋದೇ ಇಲ್ಲ. ಸೊ ಇದೊಂದು ಟಿಪ್ಪು, ಒಬ್ಬಟ್ಟು ಸ್ವಲ್ಪ ಕೂಡ ಕಿತ್ತೋಗದೆ ಅಥವಾ ಓಪನ್ ಆಗದೆ ಮಾಡೋದಕ್ಕೆ ಯಾವಾಗಲೂ ಮಧ್ಯದ ಭಾಗ ದಪ್ಪ ಇರಬೇಕು ಹಿಟ್ಟು, ಸುತ್ತ ತೆಳುವಾಗಿದ್ರೂ ನಡೆಯುತ್ತೆ. ಸೊ ಅವಾಗ ಚೆನ್ನಾಗಿ ಕವರಪ್ ಆಗುತ್ತೆ, ಹೂರಣ ಆಚೆ ಬರ್ದಿರೋ ರೀತಿಯಲ್ಲಿ. ಸೊ ನೋಡಿ, ಈಗ ಒಲೆ ಮೇಲೆ ಕಾವಲಿ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನಮ್ಮ ಅಂಗೈನ ಒಬ್ಬಟ್ಟು ಮೇಲೆ ಫುಲ್ ಇಟ್ಕೊಂಡು ಈ ರೀತಿ ಬಿಡಿಸ್ಕೊಂಡ್ರೆ ಆಯಿತು. ಸೊ ನೋಡಿ, ಒಂಚೂರು ಒಬ್ಬಟ್ಟು ಓಪನ್ ಆಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ 50 ಸೆಕೆಂಡ್ಸ್ ಈ ರೀತಿ ಟೈಮಿಂಗ್ಸಲ್ಲಿನೇ ಚೇಂಜ್ ಮಾಡ್ತಾ ನಾವು ಬೇಯಿಸ್ಬೇಕಾಗತ್ತೆ. ಸೊ ಯಾರೋ ಒಬ್ಬರು ಹೆಲ್ಪಿಗಿಲ್ಲ ಅಂದರೂ ನಾವೇ ಒಂದು ಕಡೆ ತಟ್ಕೊಂಡು ಒಬ್ಬಟ್ಟನ್ನು ಇನ್ನೊಂದು ಕಡೆ ಸುಟ್ಕೋಬೋದು. ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು. ಸೊ ಒಬ್ಬಟ್ಟನ್ನು ಸುಡಬೇಕಾದ್ರೂ ಸಹ ಎಣ್ಣೆ ಹಾಕೋತಾನೆ ಸುಡಬೇಕು, ಇಲ್ಲಾಂದರೆ ಕಾವಲಿಗೆ ಸ್ಟಿಕ್ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಅಗಲವಾಗಿ ಎಷ್ಟು ತೆಳುವಾಗಿ ಬರ್ತಾಯಿದೆ ಅಂತ. ಸೊ ನೋಡಿ, ನಾನು ಸುತ್ತ ಎಳಿತಿದ್ದೇನೆ ಹೊರತು ಮಧ್ಯದಲ್ಲಿ ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೂರಣನೂ ಈ ರೀತಿ ನೀಟಾಗಿ ಉಂಡೆ ಮಾಡಿಬಿಟ್ಟು ಮಧ್ಯೆ ಇಟ್ಕೊಂಡು ಈ ರೀತಿ ಎಲ್ಲದನ್ನು ಹಿಟ್ಟು ಮಧ್ಯಕ್ಕೆ ಎಳ್ಕೊಂಡ್ರೆ ಸೊ ಆವಾಗ ಕರೆಕ್ಟಾಗಿ ನಾವು ಲಾಕ್ ಮಾಡೋ ರೀತಿಲಿ ಆಗುತ್ತೆ. ಸೊ ನಾವು ಎಷ್ಟೇ ಪ್ರೆಷರ್ ಕೊಟ್ಟು ಒಬ್ಬಟ್ಟು ತಟ್ಟಿದ್ರೂ ಸಹ ಹೂರಣ ಆಚೆ ಬರೋದಾಗಲಿ ಕಿತ್ತೋಗೋದಾಗಲಿ ಆಗೋದಿಲ್ಲ. ಸೊ ನೋಡಿ, ಎಷ್ಟು ಅಗಲವಾಗಿ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಒಂದು ಕಡೆ ಒಬ್ಬಟ್ಟನ್ನು ಬೇಯಿಸ್ಕೊತಾ ಒಂದೊಂದು ಕಡೆ ನಾವು ಒಬ್ಬಟ್ಟನ್ನು ತಟ್ಕೋಬೋದು. ಹಿಟ್ಟೊಂದು ಚೆನ್ನಾಗಿ ಕಲಿಸ್ಕೊಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಯಾರೆಲ್ಲ ಇನ್ನೂ ಒಬ್ಬಟ್ಟು ಮಾಡೋದು ತುಂಬ ಕಷ್ಟ, ತುಂಬ ಟೈಮ್ ತೊಗೊಳುತ್ತೆ ಅನ್ಕೋತಿರಲ್ಲ, ಸೊ ಖಂಡಿತ ಇಲ್ಲ. ನನಗಂತೂ ಎಲ್ಲದಕ್ಕಿಂತ ತುಂಬ ಸುಲಭ ಅನಿಸೋದು ಇದೇನೆ. ಸೊ ನೋಡಿ, ಎಷ್ಟು ಈಸಿಯಾಗಿ ಬೇಗ ಆಗೋಗ್ತಾ ಇದೆ. ಸೊ ಫ್ರೆಂಡ್ಸ್, ಊರಿಂದ ನನ್ನ ತಂಗಿ ಮತ್ತು ಅವಳ ಫ್ಯಾಮಿಲಿ, ನನ್ನ ಅಜ್ಜಿ ಬಂದಿದ್ದಾರೆ, ಅಂದರೆ ನನ್ನ ತಾಯಿಯವರ ತಾಯಿ. ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಅವ್ರಿಗೆ ತುಂಬ ಏಜ್ ಆಗಿದೆ, ಅಷ್ಟು ನಡೆಯೋದಕ್ಕೆ ಆಗೋದಿಲ್ಲ. ನಾವು ಬೇರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ.
ಆದರೂ ನಾನು ತುಂಬ ಜಗಳ ಮಾಡ್ತಿದ್ದೆ, ನಮ್ಮ ಮನೆಗೆ ಬರೋಲ್ಲ ಅಂತ ಇದು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಈ ಸಲ ಧೈರ್ಯ ಮಾಡಿ ಬಂದುಬಿಟ್ಟಿದ್ದಾರೆ. ನನ್ನ ಮಗಳಂತೂ ತುಂಬ ಎಕ್ಸೈಟ್ ಆಗಿದ್ಲು ಅವರೆಲ್ಲ ಬರ್ತಾ ಇದ್ದಾರೆ ಅಂತ. ಸೊ ನಮ್ಮ ಅಜ್ಜಿನ ಕರ್ಕೊಂಬರೋದಕ್ಕೆ ನಾನು ಹೋಗಿದ್ದೆ. ಸೊ ನಮ್ಮ ಅಜ್ಜಿ ವಿತ್ ಸಪೋರ್ಟಲ್ಲಿ ನನ್ನ ತಂಗಿ ಜೊತೆಯಲ್ಲಿ ಬರ್ತಾಯಿದ್ದಾರೆ. ನಾವು ತುಂಬ ಖುಷಿಯಾಗಿದ್ವಿ. ಒಂದು ವರ್ಷನೇ ಆಗೋಗಿತ್ತು ಆಲ್ಮೋಸ್ಟ್ ನಾವೆಲ್ಲ ನೋಡಿ. ಮಕ್ಕಳಂತೂ ಎಲ್ಲರೂ ತುಂಬ ಖುಷಿಯಾಗಿದ್ದರು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.